ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಒಂದಿಷ್ಟು ಶುಭ ವಿಚಾರಗಳು, ಒಂದಿಷ್ಟು ಎಚ್ಚರಿಕೆಗಳು ಖಂಡಿತವಾಗಿ ಇದ್ದೇ ಇರುತ್ತೆ. ಅದನ್ನು ಸಪರೇಟ್ ಮಾಡಿ ವಿಡಿಯೋ ಮಾಡಿಕೊಡ್ತೇನೆ ಅಷ್ಟೇ ನಮ್ಮ ಒಂದು ಚಾನಲ್ ನಲ್ಲಿ ಅಂತ ಹೇಳ್ತಾ ಇದ್ದೆ. ಹಾಗೂ ಈ ಒಂದು ಫೆಬ್ರವರಿ ತಿಂಗಳ ಒಂದು ಮಾಸ ಭವಿಷ್ಯದಲ್ಲಿ ಶುಭ ವಿಚಾರ ವಿಡಿಯೋ ಕೊಟ್ಟಿದ್ದೆ, ಎಚ್ಚರಿಕೆ ವಿಡಿಯೋ ಕೊಟ್ಟಿರಲಿಲ್ಲ. ಬಟ್ ತುಂಬಾ ಲೇಟ್ ಆಗೋಯ್ತು, ದಯವಿಟ್ಟು ಕ್ಷಮಿಸಿ. ನಾನು ಈ ಒಂದು ವಿಡಿಯೋದಲ್ಲಿ ನಾನು ಫೆಬ್ರವರಿ ತಿಂಗಳಿಗೋಸ್ಕರ ಕನ್ಯಾ ರಾಶಿಯವರಿಗೋಸ್ಕರ 4 ಎಚ್ಚರಿಕೆಗಳನ್ನು ಕೊಡ್ತೇನೆ. ವಿಡಿಯೋದಲ್ಲಿ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ತರ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮ್ಮ ಚಾನೆಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬನ್ನಿ ಬೇಗ ವಿಡಿಯೋ ಶುರು ಮಾಡೋಣ. ಮೊದಲನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಸಾಲ ಮಾಡಿ ತಂದಂತಹ ಕೆಲವಿಷ್ಟು ದುಡ್ಡುಗಳು ವ್ಯರ್ಥವಾಗುವ ಸಾಧ್ಯತೆ ಇದೆ ಅಂತ ಕಂಡು ಬರ್ತಾ ಇದೆ. ಒಂದೇ, ನೀವು ಯಾರಿಗೋ ಒಳ್ಳೇದಾಗ್ಲಿ ಅಂತ ಸಾಲ ಕೊಡ್ತೀರಾ, ಆ ದುಡ್ಡನ್ನ ಅವರು ಹಾಳು ಮಾಡ್ತಾರೆ. ಅಂದ್ರೆ ನಿಮಗೆ ಬೇಸರ ಆಗುತ್ತೆ, ಸಾಲ ಅಂತ ಕೊಟ್ಟೆ, ಅವ್ನು ಒಳ್ಳೇದಾಗ್ಲಿ ಅಂತ ಕೊಟ್ಟೆ, ನೋಡ್ರೆ ಅವ್ನು ದುಡ್ಡು ಹಾಳು ಮಾಡ್ದ, ನನ್ನ ಹತ್ರ ನನಗಾರ ಏನಕ್ಕಾರ ಕೆಲಸಕ್ಕೆ ಬರ್ತಿತ್ತು, ನನಗೂ ಇಲ್ಲ ಅವನಿಗೂ ಇಲ್ಲ, ಸುಮ್ಮನೆ ಆ ಸಾಲ ಇನ್ನು ಕೊಡ್ತಾನೋ ಇಲ್ವೋ, ಯಾವಾಗ ಕೊಡ್ತಾನೋ ಏನೋ ಅನ್ನೋ ಹತ್ರ ಬೇರೆಯವ್ರಿಗೆ ಕೊಟ್ಟಿದ್ರೆ. ನೀವೇ ಇನ್ನೊಬ್ರ ಹತ್ರ ಸಾಲ ಮಾಡ್ತೀರಾ ಅನ್ಕೊಳ್ಳಿ ಯಾವುದೋ ಒಂದು ಕೆಲಸಕ್ಕೆ, ಆ ಕೆಲಸದ ಮೇಲೆ ಆ ಸಾಲ ಮಾಡ್ಬಿಟ್ಟು ಅಲ್ಲಿ ಹಾಕ್ತೀರಾ, ಅದು ವ್ಯರ್ಥ ಆಗ್ಬಿಡುತ್ತೆ. ಅಯ್ಯೋ, ಈಗ ಸಾಲನೂ ತೀರಿಸ್ಬೇಕು, ಈ ಕೆಲಸನೂ ಆಗ್ಲಿಲ್ಲ, ಅಲ್ಲೂ ಇಲ್ಲೂ ಎರಡೂ ಕಡೆನೂ ಅಂತ. ಹೀಗೆ ಸಾಲದ ಹಣ ವ್ಯರ್ಥವಾಗುವಂತಹ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸಲೇಬೇಕು ನೀವು. ಇದರ ಬಗ್ಗೆ ನೀವು 2 ದೇವರುಗಳು, ಒಂದು ರವಿ, ಇನ್ನೊಂದು ಶನಿ. ಶನಿಯ ಸ್ತೋತ್ರ, ರವಿಯ ಸ್ತೋತ್ರ ಪ್ರತಿದಿನ ಪಠನೆ ಮಾಡಿಕೊಂಡ್ರೆ ಈ ಸಮಸ್ಯೆ ಆಗೋದಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ದಯವಿಟ್ಟು ಅದೊಂದು ಪ್ರಯತ್ನವನ್ನು ಮಾಡಿ, ಒಳ್ಳೇದಾಗ್ಲಿ. ಎರಡನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ, ಕಾರಕೋ ಭಾವ ನಾಶಾಯ ಅಂತ. ಸಪ್ತಮದ ಶುಕ್ರ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಒಂದಿಷ್ಟು ವಿಘ್ನಗಳನ್ನ ಕೊಡ್ತಾನೆ. ಮದುವೆ ಸೆಟ್ ಆದ ಮದುವೆ ಕ್ಯಾನ್ಸಲ್ ಆಗೋದು, ಮದುವೆ ಸೆಟ್ ಆಗ್ತಾ ಇಲ್ಲ, ಈ ತರದ್ದು ಮಾಡ್ತಾನೆ. ಇದು ಸಾಮಾನ್ಯ. ಆದರೆ ಇದು ಕನ್ಯಾ ರಾಶಿಯ ವಿವಾಹಿತರಿಗೆ, ಮದುವೆ ಆಗಿರ್ತಕ್ಕಂತಹ ದಂಪತಿಗಳಿಗೆ, ಅಂದ್ರೆ ಗಂಡ ಹೆಂಡತಿ ಯಾರೋ ಒಬ್ರು ಕನ್ಯಾ ರಾಶಿಯವರಾದ್ರೆ ದಾಂಪತ್ಯ ವಿರಸ, ಸಪ್ತಮದ ಶುಕ್ರ ದಾಂಪತ್ಯ ವಿರಸವನ್ನ ಕೊಡ್ತಾನೆ. ದಾಂಪತ್ಯ ಸುಖವಿರೋದಿಲ್ಲ ಅಂತ ಕಂಡು ಬರ್ತಾ ಇದೆ. ದಾಂಪತ್ಯ ಸುಖವಿಲ್ಲದೆ ವಿರಸವಿದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಆದ್ರಿಂದ ಗಂಡ ಹೆಂಡತಿ ಜಗಳ ಆಗದಂತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಕನ್ಯಾ ರಾಶಿಯವರು. ನಿಮ್ಮ ಬಾಳ ಸಂಗಾತಿಗೆ, ನೀವು ಕನ್ಯಾ ರಾಶಿ ಹೆಂಡತಿ ಆದ್ರೆ ನಿಮ್ಮ ಗಂಡನಿಗೆ, ಕನ್ಯಾ ರಾಶಿ ಗಂಡ ಆದ್ರೆ ನಿಮ್ಮ ಹೆಂಡತಿಗೆ ಯಾವ್ದಾದ್ರು ವಿಚಾರದಲ್ಲಿ ಬೇಸರ ಆಗಿದ್ರೆ ಕೂತ್ಕೊಂಡು ಮಾತಾಡಿ ಸಮಾಧಾನ ಮಾಡಿ ಅವರಿಗೆ ಖುಷಿ ಪಡಿಸಿ ತುಂಬಾ ಚೆನ್ನಾಗಿ ನಿಮ್ಮ ಸಂಸಾರ ಇರುವಂತೆ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ನಂತರದ ದಿನಗಳಲ್ಲಿ, ಅಂದ್ರೆ ಇಡೀ ಫೆಬ್ರವರಿ ತಿಂಗಳಲ್ಲಿ ಅಷ್ಟೇ ಅಲ್ಲ, ಶುಕ್ರನಿಂದ ಆದ್ರಿಂದ ಒಂದು 3-4 ತಿಂಗಳು ಅದು ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ. ಸೊ ಡ್ರ್ಯಾಗ್ ಮಾಡಬೇಡಿ, ಅಲ್ಲಲ್ಲಿಗೆ ವಿಚಾರ ಮುಗಿಸ್ಬಿಟ್ಟು ಸುಖ ದಾಂಪತ್ಯ ನಿಮಗೆ ಸಿಗುವಂತಾಗ್ಲಿ, ಒಳ್ಳೇದಾಗ್ಲಿ. ಈ ಒಂದು ವಿಚಾರದಲ್ಲಿ ಪ್ರತಿದಿನ ಲಕ್ಷ್ಮೀನಾರಾಯಣ ಹೃದಯ ಮಂತ್ರವನ್ನ ಕೇಳಿಸ್ಕೊಳ್ತಕ್ಕಂಥದ್ದು ಇರ್ಬೋದು, ಯೂಟ್ಯೂಬ್ ಅಲ್ಲಿ ಸಿಕ್ಕಿದ್ರೆ, ಅಥವಾ ಮನೆ ಹತ್ರದಲ್ಲಿ ಅಮ್ಮನವ್ರ ದೇವಸ್ಥಾನ ಇದ್ರೆ ಹೋಗೊಂದು ಶುಕ್ರವಾರ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು, ಆ ಕುಂಕುಮವನ್ನು ಹಣೆಗೆ ಇಟ್ಕೊಳ್ತಕ್ಕಂಥದ್ದು ನಿಮಗೆ ತುಂಬಾ ಅನುಕೂಲವಾಗಲಿದೆ. ಮೂರನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಎಲ್ಲಿ ಕೆಲಸ ಮಾಡ್ತಿರೋ ಕನ್ಯಾ ರಾಶಿಯವರು, ಅಲ್ಲಿ ಫೆಬ್ರವರಿ ತಿಂಗಳಲ್ಲಿ ಒಂದು ಬಿಗುವಿನ ವಾತಾವರಣ ಆಗುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತದೆ. ಒಂದು ಬಿಗುವಿನ ವಾತಾವರಣ ಅಂತ, ಏನೋ ಒಂಥರ ಉಗ್ರ ವಾತಾವರಣ ಇದೆ ಅಂತ ಹೇಳ್ತಾರೆ. ಯಾವಾಗ ಬೇಕಾದ್ರೂ, ಯಾವ ಸೆಕೆಂಡಲ್ಲಿ ಬೇಕಾದ್ರೂ ಆಫೀಸಲ್ಲಿ ದೊಡ್ಡ ಜಗಳ ಆಗ್ಬಿಡ್ಬೋದು, ಯಾವ ಸೆಕೆಂಡಲ್ಲಿ ಬೇಕಾದ್ರೂ ಆಫೀಸಲ್ಲಿ ಏನೋ ಒಂದು ಎಡವಟ್ಟು ಆಗ್ಬಿಡ್ಬಹುದು ಅನ್ನೋ ತರದ ವಾತಾವರಣ. ಅಥವಾ ನೀವು ಕನ್ಯಾ ರಾಶಿಯವರಾಗಿದ್ರೆ ಅನಾರೋಗ್ಯದಿಂದಾಗಿ ಸರಿಯಾಗಿ ಆಫೀಸ್ಗೆ ಕರೆಕ್ಟಾಗಿ ಹೋಗೋಕ್ಕಾಗದೆ ಒದ್ದಾಡಬೇಕಾದಂತ, ಅಲ್ಲಿ ರಜಾ ಇರುತ್ತೋ ರಜಾ ಕೊಡೋಲ್ವಾ ಹಂಗಿಲ್ಲ, ನಿಮಗೆ ಹುಷಾರಿಲ್ಲ, ಕೆಲಸ ಕರೆಕ್ಟಾಗಿ ಹೋಗೋಕ್ಕಾಗ್ತಾ ಇಲ್ಲ, ಆರೋಗ್ಯದಿಂದ ಆಗ್ತಿತ್ತು. ಬಟ್ ಆದರೆ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳದೆ, ಈ ಕಡೆ ನೀವು ಹೇಳಿದ್ನ ಅವ್ರು ನಂಬದೆ ಸ್ವಲ್ಪ ಕ್ಲಾಶಸ್ ಆಗುವಂಥದ್ದು, ರಜೆ ಕೊಡೋಕ್ಕಾಗಲ್ಲ, ಹುಷಾರಿದ್ರು ಬಂದು ಕೆಲಸ ಮಾಡು, ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ನಡೆಯೋ ಸಾಧ್ಯತೆ ಇದೆ. ತಾಳ್ಮೆ ಇದನ್ನು ಯಾವತ್ತೂ ಕಾರಣಕ್ಕೂ ಬಿಡಬೇಡಿ. ಕರ್ಮಸ್ಥಾನದಲ್ಲಿ ಕುಜ ಇದ್ದಾನೆ ಅಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಜಗಳ ಆಗುತ್ತೆ. ಅದು ನಿಮ್ಮ ವಿಚಾರಕ್ಕಾಗ್ಬೋದು, ಬೇರೆಯವ್ರ ವಿಚಾರಕ್ಕಾಗ್ಬೋದು. ಜಗಳ ನಿಮ್ಮ ಕೆಲಸವನ್ನ ಹಾಳು ಮಾಡುತ್ತೆ. ಸೊ ಅಥವಾ ನಿಮ್ಮ ಆರೋಗ್ಯವನ್ನ, ನಿಮ್ಮ ಮನಸ್ಸನ್ನ ಹಾಳು ಮಾಡುತ್ತೆ. ಅದಾಗದಂತೆ ನೀವು ನೋಡ್ಕೊಳ್ಳಿ, ಆಯ್ತಲ್ವಾ? ನಿಮ್ಮ ಕೊಲೀಗ್ಸ್, ನಿಮ್ಮ ಜೊತೆ ಕೆಲಸ ಮಾಡೋರೆ ಜಗಳ ಮಾಡ್ಕೊಂಡು ನಿಮ್ಮ ಮೇಲೆ ಬಂದ್ರು ಕೂಡ ಓ ನಮಸ್ಕಾರ, ಸಮಾಧಾನ, ನಂದೇ ತಪ್ಪು, ಆಯ್ತು ಬಿಟ್ಬಿಡಿ ಈ ವಿಚಾರ ನಿಲ್ಲಿಗೆ ಅನ್ನೋ ತರ ಅದನ್ನ ಸಮಾಧಾನ ಮಾಡ್ಲಿಕ್ಕೆ ಟ್ರೈ ಮಾಡಿ. ಆದಷ್ಟು ಸಹ ಪ್ರತಿದಿನ ಕುಜನ ಅಷ್ಟೋತ್ರ ಪಠನೆ ಅಥವಾ ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನೆ ಅಥವಾ ಮನೆಯ ಹತ್ರದಲ್ಲಿರುವ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡ್ರು ಸಹ ಈ ಸಮಸ್ಯೆ ಪರಿಹಾರವಾಗುವ ಸಾಧ್ಯತೆ ಇರುತ್ತೆ. ಒಳ್ಳೆಯದಾಗಲಿ.
4ನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಕಿರಿಕಿರಿ ಬಹಳ ಅನುಭವಿಸ್ತೀರಿ, ಬಹಳ ಕಿರಿಕಿರಿ ಆಗ್ಬಿಡುತ್ತೆ ನಿಮಗೆ. ಒಂದೇ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಸ್ಥೆ, ಅದು ಕಿರಿಕಿರಿ ಆಗ್ಬೋದು. ಯಾಕೋ ತುಂಬ ಕಿರಿಕಿರಿ ರೀ ಈ ತಿಂಗಳಲ್ಲಿ. ಫೆಬ್ರವರಿ ಸ್ಟಾರ್ಟ್ ಆದಾಗಿಂದ ಏನು ಊಟ ಮಾಡಿದ್ರೆ ಆ್ಯಸಿಡಿಟಿಗೆ ಔಷಧಿ ತಗೊಂಡ್ರೆ ಗ್ಯಾಸ್ಟ್ರಿಕ್ ಔಷಧಿ ತಗೊಂಡ್ರೆ ಮತ್ತೊಂದೇನೋ ಕೈಕಾಲು ನೋವು ಅಥವಾ ಮತ್ತೊಂದೇನೋ ಚಿಂತೆ, ಇದೆಲ್ಲ ಸರಿ ಹೋಯ್ತು ತಲೆನೋವು ಬಂದ್ಬಿಡ್ತು, ಇದೆಲ್ಲ ಸರಿ ಹೋಯ್ತು ಕೂದಲು ಹೋಯ್ತು ಟೆನ್ಷನ್ ಆಗ್ಬಿಟ್ಟು, ಇದೆಲ್ಲ ಸರಿ ಹೋಯ್ತು ಆಫೀಸಲ್ಲಿ ಕಿರಿಕಿರಿ ಮಾಡಿದ್ರು, ಅದನ್ನು ಸರಿ ಮಾಡಿದೆ ನನ್ನ ವೈಫ್ ಬಂದು ಕಿರಿಕಿರಿ. ಹಿಂಗೆ ಈ ಕಿರಿಕಿರಿ ಅನ್ನುವಂಥದ್ದು ಒಂಥರ ದಿನನಿತ್ಯದ ಜೀವನ ಆಗ್ಬಿಡುತ್ತೆ. ಫೆಬ್ರವರಿ ತಿಂಗಳಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ, ಪ್ರತಿನಿತ್ಯ ಒಂಥರ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಹೇಳ್ಕೊಳಕ್ಕಾಗಲ್ಲ, ಅದೊಂಥರ ಸಮಸ್ಯೆ ನೋಡಿ. ಏನಾಯ್ತಪ್ಪ ನಿನ್ನ ಸಮಸ್ಯೆ ಏನು ಹೇಳಪ್ಪ ಅಂತ ಬಂದು ಕೂತ್ಕೊಂಡು ಕೇಳಿದ್ರಪ್ಪ, ಅಯ್ಯೋ ನಂಗೆ ಅದು ಹೇಳ್ಕೊಳಕ್ಕಾಗ್ತಿಲ್ಲ ರೀ, ಒಂಥರ ವಿಚಿತ್ರ ಸಮಸ್ಯೆ ಅದು, ನಿಮಗೆ ನಾನು ಹೆಂಗೆ ಹೇಳ್ಕೊಳ್ಳಿ ನಿಮಗೆ ಅನ್ನೋ ಥರ ಇರುತ್ತೆ. ಇದಕ್ಕೆ ಪರಿಹಾರ ಏನಪ್ಪಾ ಅಂದರೆ ಪ್ರತಿ ದಿವಸ ಗಣಪತಿ ಅಷ್ಟೋತ್ರ. ಈ ಥರ ನಿಮಗೆ ಆಗ್ತಾ ಇದೆ ಅಂತಂದರೆ ಪ್ರತಿದಿನ ಗಣಪತಿ ಅಷ್ಟೋತ್ರವನ್ನು ಪಠನೆ ಮಾಡಿ, ಕ್ಲೀನ್ ಆಗಿರುವಂತಹ, ಯಾರು ತುಳಿದು ಗಲೀಜು ಬೀಳದೆ ಇರತಕ್ಕಂಥ ಜಾಗದಲ್ಲಿ ಏನಾದರೂ ನಿಮಗೆ ಗರಿಕೆ ಬೆಳೆದಿದ್ರೆ ಒಂದು 21 ಗರಿಕೆಯನ್ನು ಕಿತ್ತು, ಅಲ್ಲಿ ಯಾರು ಗಲೀಜು ಇರಬಾರ್ದಲ್ಲಿ ಅಂತ ಚೊಕ್ಕದಾದಂತಹ ಜಾಗದಿಂದ 21 ಗರಿಕೆಯನ್ನು ಕಿತ್ತು ಚೊಕ್ಕ ನೀರಲ್ಲಿ ತೊಳೆದು ಅದನ್ನ ಮನೆ ಹತ್ತಿರವಿರುವ ಗಣಪತಿ ದೇವಸ್ಥಾನದಲ್ಲಿ ತಗೊಂಡೋಗಿ ಗಣಪತಿಗೆ ಸಮರ್ಪಣೆ ಮಾಡಿದ್ರು ಸಹ ಈ ಸಮಸ್ಯೆಗಳು ಬಗೆಹರಿಬಹುದು, ಕಿರಿಕಿರಿ ಕಡಿಮೆ ಆಗಬಹುದು. ಅಥವಾ ಸಂಕಷ್ಟರ ಚತುರ್ಥಿ ಏನಿರ್ತದಲ್ಲ ಅವತ್ತು ಒಂದು ಹೊತ್ತು ಉಪವಾಸವನ್ನು ಮಾಡತಕ್ಕಂಥದ್ದು ಕೂಡ ನಿಮಗೆ ಅನುಕೂಲವಾಗಬಹುದು, ಆರೋಗ್ಯ ಸಮಸ್ಯೆ ಇಲ್ಲ ಅಂತಂದ್ರೆ ಆಯ್ತಲ್ವಾ. ಇದನ್ನೆಲ್ಲ ನೋಡಿಕೊಂಡು ಪರಿಹಾರವನ್ನ ಖಂಡಿತವಾಗಿ ಮಾಡ್ಕೊಳ್ಳಿ. ಬಟ್ ಭಗವಂತನ ಕೇಳ್ಕೊಳ್ತೇನೆ, ನಾನು ಹೇಳಿದ ಈ 4 ಎಚ್ಚರಿಕೆಗಳು ಸುಳ್ಳಾಗೋಗ್ಲಿ, ಯಾವುದೇ ಸಮಸ್ಯೆ ನಿಮಗೆ ಆಗದೇ ಇರಲಿ ಅಂತಲೇ ಭಗವಂತನ ಕೇಳ್ಕೊಳ್ತೀನಿ. ಒಂದು ವಿಶೇಷವಾದ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು ನಿಮಗೆ. ಏನಪ್ಪಾ ಅಂತಂದ್ರೆ ನಮ್ಮ ಯಾಗಶಾಲೆಯ ಮುಂದಿನ ಹೋಮ ವಿಶೇಷವಾದಂತಹ ದೇವತಾರಾಧನೆ ಇರುವಂತಹದ್ದು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ. ಅದು ಫೆಬ್ರವರಿ 12ನೇ ತಾರೀಕು ಬರ್ತದೆ, ಬುಧವಾರ ಇದೆ. ಅವತ್ತಿನ ದಿವಸವೇ ನಾವು ಬಹಳ ಪ್ರಮುಖವಾಗಿ ನಿಮ್ಮೆಲ್ಲರ ಸಾಲ ಬಾಧೆಗಳು ಪರಿಹಾರವಾಗಬೇಕು. ಈ ಕೊಟ್ಟ ಸಾಲ ಇರಬಹುದು, ತಗೊಂಡ ಸಾಲ ಇರಬಹುದು, ಕೊಡಿಸಿದ ಸಾಲ ಇರಬಹುದು, ಈ ಸಾಲದ ವಿಚಾರದಲ್ಲಿರುವ ಎಲ್ಲ ಸಮಸ್ಯೆಗಳು, ತಲೆನೋವೆಲ್ಲ ಪರಿಹಾರವಾಗಬೇಕು ಅಂತ ಋಣಬಾಧಾ ನಿವಾರಕ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನೀವು ಅಡಮಾನ ಇಟ್ಟಿದ್ರೆ ಗೋಲ್ಡ್ ಲೋನ್, ಈಗಂತೂ ಪ್ರತಿಯೊಂದು ಕಡೆ ಇರುವಂಥದ್ದೇ ಗೋಲ್ಡ್ ಲೋನ್, ನಮ್ಮಲ್ಲಿ ಜಾಸ್ತಿ ದುಡ್ಡು ಕೊಡ್ತೀವಿ, ನಮ್ಮಲ್ಲಿ ಜಾಸ್ತಿ ಕಡಿಮೆ ಬಡ್ಡಿ ಅಂತ. ಮನೆಯಲ್ಲಿ ಲಕ್ಷ್ಮೀ ಸ್ವರೂಪದಲ್ಲಿ ಇರಬೇಕಾದಂತಹ ಬಂಗಾರ, ನಿಮ್ಮ ಮೈ ಮೇಲೆ ಇರಬೇಕಾದ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಲಾಕರ್ಗಳಲ್ಲಿ ಅಡಮಾನವಾಗಿ ಬಿದ್ದಿರತಕ್ಕಂಥದ್ದು. ಇದು ಬಹಳ ತಪ್ಪು, ಬಹಳ ಕೆಟ್ಟದು. ಯಾರೂ ಸಹ ಗೋಲ್ಡ್ ಲೋನ್ ಮಾಡಬೇಡಿ ಅಂತಲೇ ನಾನು ಎಲ್ಲರಿಗೂ ಸೂಚನೆ ಕೊಡೋದು, ಆಯ್ತಲ್ವಾ. ಸೊ ಆದರೂ ಸಹ ಬಹಳಷ್ಟು ಜನಕ್ಕೆ ಆ ಗೋಲ್ಡ್ ಅನ್ನು ಬಿಡಿಸಿಕೊಂಡು ಬರುವ ರೀತಿಯಲ್ಲಿ ಒಂದು ಅನುಕೂಲವಾಗಬೇಕು. ಅಥವಾ ಬಹಳಷ್ಟು ಜನ ಒಂದು ಬಂಗಾರ ಖರೀದಿ ಮಾಡಬೇಕು ಅನ್ಕೊಂಡಿರ್ತಾರೆ, ಆಗ್ತಾ ಇರೋದಿಲ್ಲ, ಆರ್ಥಿಕ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಬಹಳ ಮುಖ್ಯವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಶುಕ್ರ ಗ್ರಹ, ನಾನೇನು ಹೇಳ್ತಿದ್ದೇನೆ ಮುಂದಿನ ವಿಡಿಯೋಗಳು ಸಹ ಮಾಡ್ತಾರೆ. ಶುಕ್ರನ ಪ್ರಾಧಾನ್ಯತೆ ನಿಮಗೆ ಫೆಬ್ರವರಿ ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕನು, ಮೇ ಅರ್ಧ ಭಾಗ ತನಕ ಹೆಚ್ಚು ಕಡಿಮೆ 3.5 ತಿಂಗಳುಗಳ ಕಾಲ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಇರಲಿದ್ದಾನೆ ಎಂದಾಗ ಆ ಶುಕ್ರನ ಬಲವನ್ನು ನಾವು ಪಡ್ಕೊಳ್ಬೇಕಂತೆ. ಸೊ ಅದರಿಂದ ಅದ್ಭುತವಾದ ಅವಕಾಶ ಇದು. 1008 ಸಂಖ್ಯೆಯಲ್ಲಿ ಮಹಾಶುಕ್ರ ಶಾಂತಿ ಹೋಮ, ಸಹಸ್ರ ಸಂಖ್ಯೆಯಲ್ಲಿ ಸಹಸ್ರ ಶುಕ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿ ಆ ಸಂತೋಷ ಸಿಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪದೋಷಗಳು ಯಾವುದೇ ಇದ್ರೂ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಶನಿ ಇತ್ಯಾದಿ ಎಲ್ಲ ರೀತಿಯ ಶನಿಪೀಡೆಗಳು ಪರಿಹಾರವಾಗಬೇಕು. ಅಥವಾ ವೈಯಕ್ತಿಕ ಜಾತಕದಲ್ಲಿ ಶನಿ ಮಹಾದಶ, ಶನಿ ಭುಕ್ತಿ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಸರ್ವತ್ರ ಎಲ್ಲ ಕಡೆ ಇರುವ ಶನಿಪೀಡೆಗಳು ಪರಿಹಾರವಾಗಬೇಕು ಅಂತ ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ನಾವು ಫೆಬ್ರವರಿ 12ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ಪ್ರಸಾದ ಸ್ವರೂಪ ನಿಮಗೆಲ್ಲರಿಗೂ ಸಹ ಈ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತವಾದಂತಹ ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಧನಾಕರ್ಷಕ ಒರಿಜಿನಲ್ ರಾ ಮಣಿ, ಇದು ಧನಾಕರ್ಷಕ ಮಣಿ. ಇದನ್ನ ನಾನು ಸ್ವಲ್ಪ ದೊಡ್ಡ ಸೈಜೇ ಕೊಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇಟ್ಕೊಳ್ಳೋಕೆ, ಕ್ಯಾರಿ ಮಾಡೋಕೆ, ಎಲ್ಲ ಕಡೆ ತಗೊಂಡೋಗಕ್ಕಾಗೋ ರೀತಿಯಲ್ಲಿ, ಅಥವಾ ನಿಮ್ಮ ಲಾಕರಲ್ಲಿ ಇರಬಹುದು, ಅಥವಾ ನಿಮ್ಮ ಪರ್ಸಲ್ಲಿ ಇರಬಹುದು, ಅಂದರೆ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಇಂದ ಹಿಡಿದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅಥವಾ ನೀವು ಎಲ್ಲಿ ದುಡ್ಡು ಹಾಕಿರ್ತೀರ, ಲಿಕ್ವಿಡ್ ಕ್ಯಾಶ್, ಈಗ ವ್ಯಾಪಾರ ಮಾಡ್ತಾ ಇದ್ರೆ ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಾಗಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ದುಡ್ಡಿರುವಂತಹ ಲಾಕರಲ್ಲಾಗಿರಬಹುದು, ದೇವರ ಮನೆಯಲ್ಲಾಗಿರಬಹುದು, ನಿಮ್ಮ ಜೊತೆಗೆ ಕ್ಯಾರಿ ಸಹ ಎಲ್ಲ ಕಡೆ ತಗೊಂಡು ಹೋಗ್ಲಿಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು
ಒರಿಜಿನಲ್ ಧನಾಕರ್ಷಕ ಮಣಿಯನ್ನ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಅದನ್ನ ಈ ಎಲ್ಲ ಹೋಮಗಳಲ್ಲಿ ಸಹಸ್ರ ಶುಕ್ರ ಶಾಂತಿ ಹೋಮ, ಆಮೇಲೆ ಸ್ವರ್ಣಾಕರ್ಷಕ ಭೈರವ ಹೋಮ, ಋಣಬಾಧಾ ನಿವಾರಕ ಹೋಮ, ಆಮೇಲೆ ಸಂತಾನ ಗೋಪಾಲಕೃಷ್ಣ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಅಭಿಮಂತ್ರಿಸಿ ನಿಮಗೆ ಕೊಡ್ತಾ ಇದ್ದೇವೆ. ಸೊ ಅದ್ಭುತವಾದಂತಹ ಈ ಒಂದು ಧನಾಕರ್ಷಕ ಮಣಿ, ಇದನ್ನ ಪೈರೈಟ್ ಅಂತಾರೆ, ಮನಿ ಮ್ಯಾಗ್ನೆಟ್ ಅಂತಾರೆ, ದುಡ್ಡನ್ನು ಸೆಳೆಯುವಂತಹ ಒಂದು ಮಣಿ ಅಂತ ಹೇಳ್ತಾರೆ. ಇದನ್ನ ನೀವು ಮನೆಗಳಲ್ಲಿ ಇಟ್ಕೊಳ್ಳಿಕ್ಕೆ ಅದ್ಭುತವಾಗಿರ್ತದೆ. ಮೊಟ್ಟ ಮೊದಲನೇ ಬಾರಿ ನಮ್ಮ ಯಾಗಶಾಲೆಯಲ್ಲಿ ಇಷ್ಟು ದೊಡ್ಡ ಪೈರೈಟ್ ಧನಾಕರ್ಷಕ ಮಣಿಯನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇರತಕ್ಕಂಥದ್ದು. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಸಂಕಲ್ಪ ಸೇವೆ ಬುಕಿಂಗ್ಸ್ ಎಲ್ಲ ಓಪನ್ ಇರ್ತದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸ್ಆಪ್ ಮಾಡ್ಕೊಳ್ಬಹುದಾಗಿರ್ತದೆ. ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ನಿಮಗೆ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ, ಅಥವಾ ರಿಜಿಸ್ಟರ್ಡ್ ಪೋಸ್ಟ್, ರಿಜಿಸ್ಟರ್ಡ್ ಪಾರ್ಸಲ್ ಯಾವ್ದಾಗುತ್ತೋ ಅದ್ರ ಮೂಲಕ ನಾವು ನಿಮಗೆ ಕಳಿಸ್ಕೊಡುವಂತಹ ವ್ಯವಸ್ಥೆಯನ್ನ ಖಂಡಿತವಾಗಿ ಮಾಡ್ತೇವೆ. ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಬಹುದಾಗಿರ್ತದೆ. ಇದಾಗಿತ್ತು ವೀಕ್ಷಕರೇ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಏನು ಫಾಲೋ ಮಾಡಿಲ್ಲ ಅಂದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.